ಸರ್ ನಮಗೆ ಸಿರುಗುಂಪ ತಾಲೂಕು ಬಳ್ಳಾರಿ ಜಿಲ್ಲೆ ನಾಡಂಗ ಗ್ರಾಮ ಸಿರುಗುಂಪಲ್ಲಿ ಹೋಗಿದ್ವಿ. ವಿಜೇತ್ ಅಂತ ಬೀಜ ಕೊಟ್ಟಾರ, ವಿಜೇತ್ ಅಂತ ತಗೊಂಬಂದು ಇಟ್ಟಿವಿ. ರೋಗ ಇಲ್ಲ, ಕಾಯಿ ಕೂಡ ಭಾರಿ ಸೈಜ್ ಇದೆ, ಇಷ್ಟು ಮಟ್ಟಿಗಿದೆ. ಅದ್ರ ಮೇಲೆ ನೀವು ನೋಡಿರಿ ಸರ್, ಎಲ್ಲ ಹೊಲಕ್ಕಿಂತ ಪರವಾಗಿಲ್ಲ. ಒಂದಿಟ್ಟು ಇನ್ನದು 5 ಬಾರಿ ಸ್ಪ್ರೇ ಆಗೈತೆ. ಒಂದು ರೋಗ ಇಲ್ಲ, ಕಾಯಿ ಫುಲ್ ಬಂದಿದೆ, ಕಾಯಿ ಕೂಡ ಸೈಜ್ ಆಗಿದೆ. ಗಿಡ ಎಲ್ಲ ಕಾಯಿ ಫುಲ್ ಇದೆ, ಪರವಾಗಿಲ್ಲ ಇಳುವರಿಕೆ. ಈ ವಿಜೇತ ಅಂತ ಹೊಸದಾಗಿ ಬಂದಿದೆ ಬೀಜ. ಇದು ಫಸ್ಟ್ ಟೈಮ್ ನಾವು ತಂದಿರೋದು. ಸಾರ್ ಏನು ಹೇಳಿದ್ರು, ಇದು ಒಂಥರ ಟ್ರೈ ಮಾಡಿ ನೋಡಿರಿ ನೀವು, ನಾನು ಕೊಟ್ಟಿರೋದು ಬೀಜ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫಸ್ಟ್ ಟೈಮ್ ತಂದಿದ್ದೀವಿ. ತಂದಾಗ ನಮಗಂತೂ ಭಾಳ ಖುಷಿಯಾಗಿದೆ. ಯಾಕಂದ್ರೆ ಈಗ ಈ ತಂದು ಇಟ್ಟಾಗಲಿದ್ದ ಒಂದು ರೋಗ ಇಲ್ಲ, ಒಂದು ಏನೇನಿಲ್ಲ. ಯಾಕಂದರೆ ಅವರು ಕರೆಕ್ಟ್ ಟೈಮಾಗಿ ಹೇಳ್ಕೊಂತ ಇದ್ದಾರೆ, ಆ ಥರ ಎಣ್ಣೆ ಸ್ಪ್ರೇ ಮಾಡ್ಕೊತಾನೇ ಇದ್ದೀವಿ ನಾವು. ಕಾಯಿ ನೋಡಿರಿ, ಒಂದೊಂದು ಗಿಡಕ್ಕೆ ಒಂದು ಕೊಲ್ಲೆ, ಇಷ್ಟಿಷ್ಟು ಉದ್ದ ಕೊಲ್ಲೆ, ಅದಕ್ಕೆ ಸೈಜ್ ಕಾಯಿ ಭಾಳ ಬೆಸ್ಟ್ ಇದೆ, ಚೆನ್ನಾಗಿದೆ. ಇದಕ್ಕೆ ಮೊನ್ನೆ ಲಾಸ್ಟ್ ಟೈಮು ಚಮತ್ಕಾರ ಅಂತ ಒಂದು ಎಣ್ಣೆ ಸ್ಪ್ರೇ ಮಾಡಿದ್ದೀನಿ. ಅಲ್ಲಿಗೆ ಸ್ಟಾಪ್. ಅದು ಹೆಂಗಾಗೈತೆ ಅಂದ್ರೆ ಕಾಯಿ ಇದ್ದಿದ್ದು ಕಾಪು ಸೆಟ್, ಗಿಡ ಏನು ಪೂರ್ತಿ ಅಗಲ ಮಾಡಿ ಏನಪ್ಪ ಕಾಪು ಒಂದು ಉದುರ್ಲಾರ್ದಂಗೆ, ಈ ಮಳೆಗೆ ವಾತಾವರಣಕ್ಕೆ ಕೂಡ ಉದುರ್ಲಾರ್ದಂಗೆ ಚೆನ್ನಾಗಿ ಕಾಪು ಸೆಟ್ ಆಗಿದೆ. ನಾನೇನು ಹೇಳ್ತೇನೆ ಅಂದರೆ, ಈ ವರ್ಷ ನಾವು ಟ್ರೈ ಮಾಡಿದ್ವಿ. ಬೇರೆ ರೈತರು ಇದನ್ನು ಮುಂದಿನ ವರ್ಷ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ ನಿಮ್ಮ ಇಳುವರಿ. ಯಾಕಂದರೆ ಈ ಥರ ಬಂದಿದೆ, ನಮಗೆ ಭಾಳ ಬೆಸ್ಟ್ ಅನಿಸಿದೆ. ಯಾಕಂದರೆ ಇದು ನೋಡಿರಿ, ಕಾಯಿ ಬೇಕಾದರೆ ಇದನ್ನು ನೋಡಿದ ಆದಮೇಲೆ ಕೂಡ ಯೂಸ್ ಮಾಡ್ಬೋದು, ಮುಂದಿನ ವರ್ಷ ತರ್ಬೋದು.